ಓಕೆ ಸರ್, ಈಗ ಪ್ರತ್ಯೇಕವಾಗಿ ಪ್ರತಿಯೊಂದು ಜಿಲ್ಲೆಯನ್ನು ನೋಡ್ಕೊಂತ ಹೋಗ್ಬಿಡೋಣ ಸರ್. ಮೊದಲನೇದಾಗಿ ಸರ್, ಈಗ ಬೆಳಗಾವಿ ಜಿಲ್ಲೆಯನ್ನು ನೋಡೋಣ ನಾವು. ಖಾನಾಪುರ ಮತ್ತು ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಆಗಸ್ಟ್ 11ರಿಂದ 18ರವರೆಗಿನ ಭಾರಿ ಮಳೆಯಿಂದಾಗಿ ಮಲಪ್ರಭಾ ಅಥವಾ ಘಟಪ್ರಭಾ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿದಾವೆ ಸರ್. ಮತ್ತಲ್ಲಿ ಮಳೆ ಆಗುವಂಥ ಸಾಂದ್ರತೆಗಳು ಎಷ್ಟಿದಾವೆ ಸರ್? ಈ ವಾರದಲ್ಲಿ ಕೃಷ್ಣಾ ನದಿ ಇರ್ಬೋದು, ಮಲಪ್ರಭಾ ಇರ್ಬೋದು. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟತೈತಿ. ಅಲ್ಲಿನೂ ಕೂಡ ಈ ಮಳೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ. ಅಲ್ಲಿನೂ ಇನ್ನೂ ಮುಂದಿನ ಒಂದು ವಾರದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತೈತಿ. ಪೂರಾ ಪಶ್ಚಿಮ ಕರಾವಳಿಯಲ್ಲಿ ಅಂದ್ರೆ ಗುಜರಾತಲ್ಲಿಂದ ಹಿಡಿದು ಕೇರಳ ತನಕ, ಗುಜರಾತು, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿಗಳಲ್ಲಿ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದವರೆಗೆ ಕಡಿಮೆ ಇರ್ತೈತಿ. ವ್ಯಾಪಕವಾಗಿ ಮಳೆ ಆಗ್ಬೋದು, ಆದರೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಗ ಕೃಷ್ಣಾ ನದಿ ಇರ್ಬೋದು, ಮಲಪ್ರಭಾ ಇರ್ಬೋದು, ಅಷ್ಟೊಂದು ಒಳಹರಿವು ಇರುವುದಿಲ್ಲ. ಮಳೆ ನೀರು ಬರ್ತೈತಿ, ಆದರೆ ಅತಿಯಾದ ರಭಸದಿಂದ ಒಳಹರಿವು ಇರುವುದಿಲ್ಲ. ಓಕೆ ಸರ್, ಈಗ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಎಷ್ಟು ಮಿಲಿಮೀಟರ್ ಮಳೆ ಆಗ್ತಾ ಇತ್ತು ಸರ್? ಈ ವರ್ಷ ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ ಸರ್? ಬೆಳಗಾವಿಯಲ್ಲಿ 380 ಮಿಲಿಮೀಟ್ರ್ ಮಳೆ ಆಗ್ತಿರ್ತೈತೆ, ಅಂದರೆ ಸರಾಸರಿ. ಆದರೆ ಈ ವರ್ಷ 469 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ 23% ಮಳೆಯ ಪ್ರಮಾಣ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಗೈತೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ. ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಐತಿ. 23% ಮಳೆಯ ಪ್ರಮಾಣ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಗೈತಿ. ಅದೇ ಬಾಗಲಕೋಟೆ ಜಿಲ್ಲೆಯಲ್ಲಿ 4% ಹೆಚ್ಚಿಗೆ ಆಗಿದೆ. ಅದರಲ್ಲಿ ಕೂಡ ಕೆಲವು ತಾಲೂಕುಗಳಲ್ಲಿ ಮಳೆ ಕಡಿಮೆ ಇರ್ತೈತಿ, ಕೆಲವೊಂದು ತಾಲೂಕುಗಳಲ್ಲಿ ಹೆಚ್ಚಿಗೆ ಇರ್ತೈತಿ. ಅದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವೂ ಇರ್ತೈತಿ. ಬೆಳಗಾವಿ ಜಿಲ್ಲೆಯಲ್ಲಿ 23% ಮಳೆ ಆಯ್ತು ಅಂದ್ಗಳನ್ನ ಕೆಲವೊಂದು ತಾಲೂಕುಗಳಲ್ಲಿ ಮಳೆ ಆಗಿರಲಿಕ್ಕಿಲ್ಲ. ಕೆಲವೊಂದು ತಾಲೂಕುಗಳಲ್ಲಿ ಅತಿ ಹೆಚ್ಚಿಗೆ ಮಳೆ ಆಗಿದೆ. ಹೀಗಾಗಿ ಅದು ಹಂಗೆ ತೋರಿಸುತ್ತೆ ಆನ್ ಎವರೇಜ್. ಸರ್, ಈಗ ಮುಂದಿನದಾಗಿ ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಸರ್, ಜಿಲ್ಲೆಯ ಒಳನಾಡಿನ ಕೃಷಿ ಪ್ರದೇಶಗಳಲ್ಲಿ ಈ ವಾರ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಏನಾದ್ರು ಇದೆಯಾ ಸರ್? ಅಥವಾ ಒಣ ಹವೆ ಹೀಗೆ ಮುಂದುವರಿಯುತ್ತಾ ಸರ್? ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಕಡಿಮೆ ಇದಾವೆ. ಮುಂದಿನ ಒಂದು ವಾರದವರೆಗೆ ಕೆಲವೊಂದು ಕಡೆ ಹಗುರವಾಗಿ ಮಳೆ ಆಗ್ಬೋದು, ಅಷ್ಟೊಂದೇನು ಭಾರಿ ಮಳೆ ಆಗುವ ಸಾಧ್ಯತೆಗಳಿಲ್ಲ. ವಿಜಯಪುರನಲ್ಲಿ 182 ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು, ಆದರೆ ಬರೀ 151 ಮಿಲಿಮೀಟ್ರ್ ಮಳೆ ಆಗಿದೆ. ಅಂದರೆ 17% ಮಳೆ ಕೊರತೆ ಇನ್ನೂ ವಿಜಯಪುರ ಜಿಲ್ಲೆಯಲ್ಲಿ ಇದೆ. ಓಕೆ ಸರ್, ಅಂದರೆ ಈ ವರ್ಷ ಮತ್ತಷ್ಟು ಕುಂಠಿತ ಆಗಿದೆ ಮಳೆ ಅಂತಂದು? ಈ ವರ್ಷ ಮಳೆ ಕುಂಠಿತ ಭಾಳ ಜಾಸ್ತಿ ಆಗಿದೆ. ಓಕೆ ಸರ್. ಸರ್, ಈಗ ಮುಂದಿನ ಕಲಬುರಗಿ ನೋಡೋದಾದರೆ, ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಆಗಲಿದೆ ಸರ್? ಈ ವಾರದಲ್ಲಿ ಕೆಲವೊಂದು ಕಡೆ ಹಗುರದಿಂದ ಸಾಧಾರಣವಾಗಿ 25% ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕಲಬುರಗಿಯಲ್ಲಿ ಸುಮಾರು 296 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಜೂನ್ 1ರಿಂದ ಇಲ್ಲಿಯವರೆಗೆ, ಅಂದರೆ ಆಗಸ್ಟ್ 11 ತನಕ. ಆದರೆ ಬರೀ 174 ಮಿಲಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಮಳೆ ಕೊರತೆ ಭಾಳ ಜಾಸ್ತಿ ಐತಿ. 41% ಮಳೆ ಕೊರತೆ ಐತಿ ಕಲಬುರಗಿ ಒಳಗೆ. ಓಕೆ ಸರ್, ಈಗ 41% ಮಳೆ ಕೊರತೆ ಇರೋದ್ರಿಂದ ತಾಪಮಾನ ಹೇಗಿರಲಿದೆ ಸರ್? ಅಲ್ಲಿ ಗರಿಷ್ಠ ತಾಪಮಾನ ಈಗೆಲ್ಲ ಏರಿಕೆ ಆಗೋ ಸಾಧ್ಯತೆಗಳದಾವೆ. 33-34 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗ್ಬೋದು. ಅದು ಗರಿಷ್ಠ ತಾಪಮಾನ ಬಗ್ಗೆನೂ ನಾನು ನಿಮ್ಗೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೇನೆ. ಸರ್, ಈಗ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ಮಳೆ ಆಗುವಂಥ ಸಾಂದ್ರತೆಗಳಿದ್ದು ಮತ್ತೊಳ್ಳಿ ಪ್ರತಿ ವರ್ಷದಂತೆ ಎಷ್ಟರ ಮಟ್ಟಿಗೆ ಯಾದಗಿರಿಯಲ್ಲಿ ಮಳೆಯ ಕೊರತೆ ಕಾಣ್ತಾ ಇದೆ ಸರ್? ಯಾದಗಿರಿಯಲ್ಲಿನೂ ಕೂಡ 8% ಮಳೆ ಕೊರತೆ ಇದೆ. ಎಲ್ಲ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಅಂದ್ರೆ ಬಾಗಲಕೋಟೆ, ಬೆಳಗಾವಿ, ಬೀದರ್ ಈ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಈಗ ಕೃಷ್ಣಾ ಮತ್ತು ಭೀಮಾ ನದಿ ತೀರದಂತೆ ಇರೋದ್ರಿಂದ ಸ್ವಲ್ಪ ಯಾದಗಿರಿಗೆ ಮಳೆ ಪ್ರಮಾಣ ಈ ಬಾರಿ ಒಂದಷ್ಟು ಕಲಬುರಗಿಗಿಂತ ಉತ್ತಮವಾಗಿದೆ ಅಂತ ಅನ್ಬೋದಾ ಸರ್? ಸ್ವಲ್ಪ ಉತ್ತಮವಾಗಿದೆ. ಅಲ್ಲಿನ ಪ್ರದೇಶದಿಂದ ಪ್ರದೇಶಕ್ಕೆ ಭಾಳ ವ್ಯತ್ಯಾಸ ಆಗುತ್ತಾ. ಇದು ಒಂದು ಸರಾಸರಿ ಒಂದು ಅಂಕಿ ಅಂಶಗಳಷ್ಟೇ.